ತಮಿಳುನಾಡು ಮಹಿಳೆಯರ ಬ್ಯಾಂಕ್ ಖಾತೆಗೆ ಸ್ಟಾಲಿನ್ ಬೆಳ್ಳಂಬೆಳಗ್ಗೆ 5,000 ರೂಪಾಯಿ ಹಾಕಿರೋದು ಇದು ಸಿಕ್ಕಾಪಟ್ಟೆ ಅಚ್ಚರಿಗೆ ಕಾರಣವಾಗಿದೆ. ಎಲ್ಲಾನು ಎಲೆಕ್ಷನ್ನ ಎಫೆಕ್ಟ್. ಎಲೆಕ್ಷನ್ ಘೋಷಣೆಗೆ ಕ್ಷಣಗಣನೆ ಇದೆ. ಇದೇ ಹಿನ್ನೆಲೆಯಲ್ಲಿ ಮುನ್ಸೂಚನೆಯನ್ನೇ ನೀಡದೆ ಹಣ ವರ್ಗಾವಣೆ ಆಗಿರೋದು ಎಲ್ರಿಗೂ ಇದೊಂಥರ ಶಾಕಿಂಗ್. ಅಂದರೆ ನಾರ್ಮಲ್ ಆಗಿ ದುಡ್ಡು ಬರುತ್ತೆ, ನಮಗೆ ಇವತ್ತು ದುಡ್ಡು ಬರುತ್ತೆ ಅಂತ ಕಾಯ್ಕೊಂಡು ಪದೇ ಪದೇ ಹೋಗಿ ಅಕೌಂಟ್ ಚೆಕ್ ಮಾಡೋದು ಬೇರೆ. ನಮಗೆ ವಿಷಯವೇ ಗೊತ್ತಿಲ್ಲದಿದ್ದಂಗೆ ನಮ್ಮ ಅಕೌಂಟಿಗೆ ಒಂದು 5,000 ಬರೋದು ಬೇರೆ. ಸೊ ಇಲ್ಲಾಗಿರೋದು ಕೂಡ ಅದೇನೆ. ಯಾರು ಏನೂ ಗೆಸ್ಸೇ ಮಾಡಿರಲಿಲ್ಲ, ಎಲ್ಲರ ಅಕೌಂಟಿಗೂ ಕಾಸು ಬಂದ್ಬಿಟ್ಟಿದೆ. ಇದು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇರುವ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಸರ್ಕಾರ ರಾಜ್ಯದ 1.31 ಕೋಟಿ ಮಹಿಳೆಯರಿಗೆ ಶುಕ್ರವಾರ ಬೆಳ್ಳಂಬೆಳಗ್ಗೆನೆ 5,000 ರೂಪಾಯಿಯ ಅಚ್ಚರಿಯನ್ನ ನೀಡಿರೋದು. ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಾಗಿರುವ 1.31 ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಮಿಳುನಾಡು ಸರ್ಕಾರ ಯಾವುದೇ ರೀತಿಯಾದಂಥ ಮುನ್ಸೂಚನೆಯನ್ನೂ ನೀಡದೇನೆ ಹಣ ವರ್ಗಾವಣೆ ಮಾಡಿರುವಂಥದ್ದು ಸಹಜವಾಗಿ ಅಲ್ಲಿರೋರಿಗೆಲ್ಲ ಖುಷಿ ತರಿಸಿದೆ. ಇದು ಎಲೆಕ್ಷನ್ಗೆ ಅಂತಾನೆ ಗೊತ್ತಿದ್ರೂ ಕೂಡ ಅದು ಖುಷಿಯನ್ನು ತರಿಸಿರುವಂಥದ್ದು. ಇನ್ನು ಏನಿದು ತಂತ್ರಗಾರಿಕೆ ಅನ್ನೋದು ನೋಡೋದಾದರೆ 2023ರಿಂದ ಕುಟುಂಬದ ಒಬ್ಬ ಮಹಿಳೆಗೆ ಮಾಸಿಕ 1,000 ರೂಪಾಯಿ ಸರ್ಕಾರ ವರ್ಗಾವಣೆ ಮಾಡ್ಕೊಂಡು ಬಂದಿದೆ. ಯಾವಾಗಿಂದ 2023ರಿಂದ. ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಥರ ಎಲ್ಲ ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ಇವರಲ್ಲಿ ಸಿಕ್ಕಾಪಟ್ಟೆ ಪ್ಲ್ಯಾನು, ಆಮೇಲೆ ಈ ಸ್ಕೀಮು ಇದೆಲ್ಲ ಜಾಸ್ತಿ ಎಲ್ರಿಗೂ ಗೊತ್ತಿರೋ ಹಾಗೆಯೇ ತಮಿಳುನಾಡು ಅಂದಿದ ತಕ್ಷಣ ಈ ಥರದವೇ ಎಲ್ಲ ನೆನಪಾಗೋದು. ಸೊ ಯಾವುದೇ ಕ್ಷಣದಲ್ಲಿ ತಮಿಳುನಾಡು ಚುನಾವಣೆ ಘೋಷಣೆ ಆಗ್ಬೋದಾದಂಥ ಸಾಧ್ಯತೆ ಇದೆ. ಎನಿ ಟೈಮ್ ಅನೌನ್ಸ್ ಮಾಡ್ಬೋದು, ಕಾಯ್ತಿದ್ದಾರೆ ಎಲ್ಲರೂ ಅನ್ನೋದಕ್ಕೆ. ಸೊ ಹೀಗಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3,000 ರೂಪಾಯಿ ಬೇಸಿಗೆ ಖರ್ಚಿಗೆ ಅಂತ 2,000 ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಸೊ ಇದು ಬಿಹಾರದ ಮಾದರಿಯಂತೆ. ಕೆಲ ತಿಂಗಳ ಹಿಂದೆ ಅಷ್ಟೇ ನಡೆದಂಥ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆಗೂ ಮುನ್ನ NDA ಮೈತ್ರಿಕೂಟ 75 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ಸ್ವಉದ್ಯೋಗ ಕೈಗೊಳ್ಳೋದಕ್ಕೆ ತಲಾ 10,000 ರೂಪಾಯಿ ಜಮೆ ಮಾಡಿತ್ತು. ಇದು ರಾಜ್ಯದಲ್ಲಿ NDA ಕೂಟದ ಭರ್ಜರಿ ಜಯಕ್ಕೆ ಕಾರಣ ಅನ್ನೋ ವಿಶ್ಲೇಷಣೆ ಕೇಳಿ ಬಂದಿತ್ತು. ಆದರೆ ಇದರ ಬೆನ್ನಲ್ಲೇ DMK ಸರ್ಕಾರ ಕೂಡ ಅದನ್ನೇ ಹೋಲುವಂಥ ರೀತಿಯಲ್ಲಿ ಹಣ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಮತದಾರರನ್ನು ಓಲೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರೋದು. ಇದೆಲ್ಲವೂ ಕೂಡ ಎಲೆಕ್ಷನ್ದು ಒಂದು ಪಾರ್ಟು. ಜನರನ್ನು ಸೆಳಿಬೇಕು, ಮತದಾರರನ್ನು ಸೆಳಿಬೇಕು, ಅದು ಮತ ಕನ್ವರ್ಟ್ ಆಗಬೇಕು ಅಂತ ಅಂದರೆ ಇದನ್ನೆಲ್ಲ ಮಾಡಲೇಬೇಕಾಗತ್ತೆ. ಈ ಲಾಜಿಕ್ ಇಲ್ಲ ಅಂತಂದರೆ ವರ್ಕೌಟ್ ಆಗಲ್ಲ. ಸೊ ಇದನ್ನು ಮಾಡಲಾಗಿದೆ. ಸೊ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಹೆಣ್ಮಕ್ಳು ಎಲ್ಲ. ಅಕೌಂಟಿಗೆ ಬಂದು ಕಾಸು ಬಿತ್ತಲ್ಲ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ.